ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶಾಸನಗಳ ಅರ್ಥ ವಿವರಣೆಯ ತತ್ವದಲ್ಲಿ ಒಂದು ಭಾಗವಾದಂತಹ ಶಾಸನಗಳ ಪುನರುಜ್ಜೀವನದ ಬಗ್ಗೆ ನೋಡೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಶಾಸನಗಳ ಪುನರುಜ್ಜೀವನ ಅಂದರೆ ಇಲ್ಲಿ ಪುನಃ ಜಾರಿಗೊಳಿಸುವಂತಹ ಸಾಮಾನ್ಯ ಕಾನೂನಿನ ನಿಯಮವಾಗಿರಬಹುದು ಅಥವಾ ಸಾಮಾನ್ಯ ಖಂಡಗಳ ಅಧಿನಿಯಮ 1897ರ ಕಲಂ 6 ಮತ್ತು 7 ಇವುಗಳಿಂದ ಇದು ಇಲ್ಲಿ ರದ್ದುಗೊಳಿಸಲ್ಪಟ್ಟಿದೆ. ಆದ್ದರಿಂದ ಇದರ ಪರಿಣಾಮವಾಗಿ ಯಾವುದೇ ಒಂದು ವೇಳೆಯಲ್ಲಿ ಮೊದಲನೆಯ ಅಧಿನಿಯಮವು ಹಾಗೂ ಇಲ್ಲಿ ಎರಡನೆಯ ಅಧಿನಿಯಮದಿಂದ ಮತ್ತು ಅದೇ ರೀತಿಯಾಗಿ ಎರಡನೆಯ ಅಧಿನಿಯಮವು ಮೂರನೆಯ ಅಧಿನಿಯಮದಿಂದ ಇಲ್ಲಿ ರದ್ದುಗೊಳಿಸಲ್ಪಟ್ಟರೆ ಆಗ ಮೂರನೇ ಅಧಿನಿಯಮವು ಆ ಬಗ್ಗೆ ವ್ಯಕ್ತಪಡಿಸದ ಹೊರತು ಮೊದಲನೆಯ ಅಧಿನಿಯಮವು ಇಲ್ಲಿ ಪುನಃ ಜಾರಿಗೆ ಬರುವುದಿಲ್ಲ. ಆದ್ದರಿಂದ ಈ ಅಧಿನಿಯಮಗಳ ಪುನಃಜಾರಿಗೆ ತರುವ ವಿಷಯದಲ್ಲಿ ಕಲಂ 7ರಲ್ಲಿ ಏನನ್ನು ಹೇಳಲಾಗಿದೆಯೋ ಅದನ್ನು ಕಲಂ 6 ಉಪಕಲಂ ಇಲ್ಲಿ ಒಳಗೊಂಡಿದೆ. ಆದ್ದರಿಂದ ಕಲಂ 7 ಇದು ಅಧಿನಿಯಮಗಳ ಅನ್ವಯದಲ್ಲಿ ನಿರ್ದಿಷ್ಟವಾದಂತಹ ವ್ಯಾಪ್ತಿಯನ್ನು ಹೊಂದಿದ್ದು, ಕಲಂ 6 ಇದು ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ. ಹಾಗೆಯೇ ಅದು ಅನೇಕ ರೀತಿಯಾದಂತಹ ವಿಷಯಗಳನ್ನು ಇಲ್ಲಿ ಪುನಃ ಜಾರಿಗೆ ಬರುವುದನ್ನು ಇದು ತಡೆಯುತ್ತದೆ. ಇಲ್ಲಿ ಶಾಸನಗಳ ಪುನರುಜ್ಜೀವನದಲ್ಲಿ ಇದಕ್ಕೆ ಉದಾಹರಣೆಯನ್ನು ನೋಡುವುದಾದರೆ ಶೂನ್ಯ ಒಪ್ಪಂದದ ಪುನಃಜಾರಿ ಬರುವಂತೆ ಇದು ತಡೆಯುತ್ತದೆ ಅಥವಾ ಅದರ ಸಾಮಾನ್ಯ ಕಾನೂನುಗಳನ್ನು ಇಲ್ಲಿ ಇದು ತಡೆಯುತ್ತದೆ. ಇದು ಶಾಸನಗಳ ಪುನರುಜ್ಜೀವನದ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಕಾನೂನಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಧನ್ಯವಾದಗಳು.